ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಈಸ್ ಟ್ಯೂಸ್ಡೇ ವ್ಲಾಗ್. ಟ್ಯೂಸ್ಡೇ ನನಗೆ ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು. ಯಾಕೆ ಅಂತ ಅಂದರೆ ನನ್ನ ಹುಟ್ಟಿದ ಹಬ್ಬದ ದಿನ ಅಂತಲೇ ಹೇಳ್ಬೋದು. ಸೊ ನನ್ನ ಬರ್ತ್ಡೇ ದಿನ ಹೇಗಿತ್ತು ಅಂತ ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಬರ್ತ್ಡೇ ಅಂದರೆ ಎಲ್ರಿಗೂ ಕೂಡ ಸ್ಪೆಷಲ್ ಡೇ ಅಲ್ವಾ. ಸೊ ಹಾಗಾಗಿ ನನಗೂ ಕೂಡ ಮಂಗಳವಾರ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು. ತಿಂಡಿ ಮಾಡೋದಕ್ಕೆ ಅಂತ ಇಡ್ಲಿ ಹಿಟ್ಟನ್ನು ನೈಟೇ ರುಬ್ಬಿ ಇಟ್ಟಿದ್ದೆ. ಸೊ ಹಾಗಾಗಿ ತುಂಬ ಚೆನ್ನಾಗಿ ಫಾರ್ಮೇಟ್ ಆಗಿತ್ತು ಅಂತಲೇ ಹೇಳ್ಬೋದು. ಸೊ ಅದಕ್ಕೂ ಕೂಡ ಚಿಟಿಕೆ ಆಗುವಷ್ಟು ಸೋಡಾನ ಹಾಕ್ಕೊಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು ಕಡೆ ಎತ್ತಿಟ್ಟೆ. ಆನಂತರ ತಟ್ಟೆ ಇಡ್ಲಿ ಮಾಡೋಣ, ಚಿಕ್ಕ ಪುಟ್ಟದು ಇಡ್ಲಿ ಮಾಡ್ತಿದ್ದೆ, ಪುಟ್ ಗುಂಡು ಇಡ್ಲಿ ಅಂತ ಏನು ಹೇಳ್ತೀವಿ ಅದನ್ನು. ಸೊ ಇದನ್ನು ಮಾಡಿ ಜಾಸ್ತಿ ದಿನ ಆಗಿತ್ತು ಪ್ಲೇಟ್ ಇಡ್ಲಿನ. ಸೊ ಹಾಗಾಗಿ ಅದನ್ನೇ ಮಾಡೋಣ ಅಂತ ಮಾಡಿದೆ. ನೈಟೇ ಬಟಾಣಿ ಮತ್ತು ಕಡಲೆಕಾಳನ್ನು ಕೂಡ ನೆನೆ ಹಾಕಿದ್ದೆ. ಸೊ ಆ ಒಂದು ಕಡಲೆಕಾಳನ್ನು ಕೂಡ 2-3 ಸಲ ವಾಶ್ ಮಾಡಿಕೊಂಡು ಸೈಡ್ಗೆ ಎತ್ತಿಟ್ಕೊಂಡು ನೆಕ್ಸ್ಟು ಇಡ್ಲಿಗೆ ಚಟ್ನಿ ಮಾಡಬೇಕಲ್ವ. ಸೊ ಹಾಗಾಗಿ ಚಟ್ನಿಗೂ ಕೂಡ ಎಲ್ಲನೂ ರೆಡಿ ಮಾಡಿಕೊಂಡು ಚಟ್ನಿನೂ ಮಾಡಿಕೊಂಡೆ. ಆನಂತರ ಪಲ್ಯಕ್ಕೆ ಅಂತ ಕೂಡ ಇಲ್ಲಿ ರೆಡಿ ಮಾಡ್ತಾ ಇದ್ದೆ. ಪಲ್ಯಕ್ಕೆ ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಸಾಂಬಾರು ಪೌಡರ್, ಜೀರಿಗೆ, ಕಾಯಿ ತುರಿ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಮಸಾಲೆ ರೆಡಿ ಆಗಿಬಿಡುತ್ತೆ. ಬೇಕಾಗಿರೋ ತರಕಾರಿನೆಲ್ಲನೂ ಕೂಡ ಕಟ್ ಮಾಡಿಕೊಂಡೆ. ಮಾರ್ಕೆಟಿಂದ ಏನಂದರೆ ಜಾಸ್ತಿ ತರಕಾರಿ ತಂದಿದ್ರು. ಬರ್ತ್ಡೇ ಆಗಿದ್ದು ನೆಕ್ಸ್ಟ್ ಡೇ ನಾವು ಏನೋ ಬೇರೆ ಕಡೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಹಾಗಾಗಿ ಇಲ್ಲಿ ಏನು ಮಾಡ್ತಾ ಇದ್ದೀನಿ, ಇರೋ ತರಕಾರಿನೆಲ್ಲ ಹಾಕ್ಬಿಟ್ಟು ಪಲ್ಯನ ಮಾಡೋಣ ಅಂತ. ಅಂದರೆ ಪೆಟ್ಲೆಕಾಯಿ, ಆಲೂಗೆಡ್ಡೆ, ಕ್ಯಾರೆಟು, ಬೀನ್ಸು, ಕಾಳುಗಳು, ಸೊ ಎಲ್ಲನೂ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ಈ ರೀತಿ ಪಲ್ಯ ಮಾಡಿದ್ರೆ ನನಗಂತೂ ತುಂಬಾ ಇಷ್ಟ. ಒಗ್ಗರಣೆಗೆ ಎಣ್ಣೆನ ಹಾಕಿಬಿಟ್ಟು ಸ್ವಲ್ಪ ಸಾಸಿವೆ, ಆನಂತರ ಕರಿಬೇವು, ಆನಂತರ ಈರುಳ್ಳಿಯನ್ನು ಹಾಕಿಬಿಟ್ಟು ಬೆಂದ ನಂತರ ಟೊಮೊಟೊ ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ಕಟ್ ಮಾಡಿರೋ ತರಕಾರಿ, ಕಾಳು ಮತ್ತು ರುಬ್ಬಿರುವಂತಹ ಮಸಾಲೆಯನ್ನು ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಮತ್ತೊಮ್ಮೆ ನೋಡಿಕೊಂಡು ಹಾಕ್ಕೊಳ್ಳಿ. ಆನಂತರ ಸ್ವಲ್ಪ ನೀರನ್ನು ಹಾಕಿ ಲಿಡ್ ಕ್ಲೋಸ್ ಮಾಡಿ ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ. ಪಕ್ಕದಲ್ಲಿ ಇಡ್ಲಿ ಕೂಡ ರೆಡಿಯಾಗಿತ್ತು. ಏನಂದರೆ ಇವಾಗ ಜನವರಿಯಿಂದನೂ ಕೂಡ ನಮ್ಮ ಮನೆಯಲ್ಲಿ ಬರ್ತ್ಡೇ ಒಂದು ತಿಂಗಳಿಗೊಬ್ರದ್ದು ಇದ್ದೇ ಇದೆ. ಸೊ ಹಾಗಾಗಿ ಪ್ರತಿ ತಿಂಗಳು ಕೂಡ ಹೊರಗಡೆ ಹೋಗ್ಬಿಟ್ಟು ನಾವು ಪಾರ್ಟಿ ಮಾಡೋದು ಕಾಮನ್ನು. ಬಟ್ ನಂದಕ್ಕೆ ಏನಾಗುತ್ತೆ ಅಂದರೆ ಎಲ್ರಿಗೂ ಕೂಡ ಬೋರ್ ಆಗಿಬಿಟ್ಟಿರುತ್ತೆ. 3 ಜನದ್ದು ಬರ್ತ್ಡೇ ಕ್ಲೋಸ್ ಆಗಿರುತ್ತೆ, ಕೊನೆಯದಾಗಿ ಇರೋದು ನಂದೊಬ್ಳದೇ ಅಲ್ವಾ. ಸೊ ಮೇ ತಿಂಗಳಿಗೆ ಎಲ್ರಿಗೂ ಬೋರ್ ಆಗಿಬಿಟ್ಟಿರುತ್ತೆ. ಹಾಗಾಗಿ ನನಗೂ ಹೊರಗಡೆ ಹೋಗಬೇಕು ಅಂತ ಆಸೆ ಇದೆ. ಬಟ್ ಏನಂತ ಅಂದರೆ ಇನ್ನೇನು ಹೊರಗಡೆ ಹೋಗೋದು, ಹೇಗಿದ್ದರೂ ಮಂಗಳವಾರ ಆದಮೇಲೆ ಬುಧವಾರ ಅಂತಂದರೆ ಟ್ರಿಪ್ಗೆ ಹೋಗೋಣ ಅಂತ ಎಲ್ಲರೂ ಕೂಡ ಹೊರಟಿದ್ವಿ. ಸೊ ಹಾಗಾಗಿ ಏನು ಬೇಡ ಅಂತ ನನ್ನ ಬರ್ತ್ಡೇ ದಿನ ಅಂತ ಅಂದರೆ ಎಸ್ಟರ್ಡೇ ಎಲ್ಲೂ ಕೂಡ ಹೋಗೋದಕ್ಕೆ ಪ್ಲ್ಯಾನ್ ಮಾಡ್ಕೊಳ್ಳಿಲ್ಲ. ದೇವಸ್ಥಾನಗಳೆಲ್ಲ ಹಬ್ಬ ಇದ್ದಿದ್ದರಿಂದ ಅಲ್ಲೂ ಕೂಡ ಎಲ್ಲನೂ ಕೂಡ ಕ್ಲೋಸ್ ಮಾಡಿದ್ವಿ. ಸೊ ಹಾಗಾಗಿ ಎಲ್ಲೂ ದೇವಸ್ಥಾನನೂ ಬೇಡ, ಯಾವ ಪಾರ್ಟಿನೂ ಬೇಡ ಅಂತ ಮನೇಲೇ ಸ್ಪೆಷಲ್ಲಾಗಿ ಫೇವ್ರೆಟ್ ತಿಂಡಿ ಮಾಡ್ಕೊಂಡು ತಿನ್ನೋದಕ್ಕಿಂತ ಪಾರ್ಟಿಗಳು ಬೇಕಾ. ಸೊ ಹಾಗಾಗಿ ಸುಮ್ಮನೆ ಹೇಳ್ತಿರೋದು, ನನಗೂ ಕೂಡ ಪಾರ್ಟಿ ಅಂದರೆ ಇಷ್ಟ. ಆನಂತರ ತಿಂಡಿ ಎಲ್ಲ ಆದಮೇಲೆ ಈವ್ನಿಂಗು ಹಸಿ ಕಡಲೆಕಾಯಿ ಕೂಡ ಕೊಟ್ಟಿದ್ದರು. ಅದಕ್ಕೂ ಕೂಡ ಅದನ್ನು ರೆಡಿ ಮಾಡೋಣ, ಮಕ್ಕಳು ಕೇಳ್ತಿದ್ರು ಅಂತ ಅದನ್ನು ಕೂಡ ಸ್ವಲ್ಪ ನೀರು ಉಪ್ಪನ್ನು ಹಾಕಿ ಕಡಲೆಕಾಯನ್ನು ಬೇಯೋದಕ್ಕೆ ಇಟ್ಟೆ. ಆನಂತರ ಇದು ಬದನೆಕಾಯಿ ಬೀಜ, ಸೊ ನಮ್ಮ ಮನೆಯಲ್ಲಿರುವಂತಹ ಬದನೆಕಾಯಿದು ಬೀಜನ ಮಾಡಿಬಿಟ್ಟು ಸೈಡ್ಗೆ ಎತ್ತಿಟ್ಟೆ. ಸ್ವೀಟ್ ಏನಾದರೂ ಮಾಡಬೇಕಲ್ವ. ಸೊ ಹಾಗಾಗಿ ಕ್ಯಾರೆಟ್ ನಾನು ಟ್ರಿಪ್ ಮುಗಿಸ್ಕೊಂಬರೋ ಅಷ್ಟರಲ್ಲಿ ಹಾಳಾಗ್ಬಿಡುತ್ತೆ ಅಂತ ಕ್ಯಾರೆಟ್ ಹಲ್ವಾ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಇಲ್ಲಿ ಮೊದಲನೇದಾಗಿ 2 ಸ್ಪೂನ್ ತುಪ್ಪ ಹಾಕ್ಕೊಂಡು ಗೋಡಂಬಿ ದ್ರಾಕ್ಷಿಯನ್ನು ಫ್ರೈ ಮಾಡಿಕೊಂಡು ಸೈಡ್ಗೆ ಎತ್ತಿಟ್ಕೋಬೇಕು. ಆನಂತರ ಉಳ್ಕೊಂಡಿರುವಂತಹ ತುಪ್ಪ ಏನಿರುತ್ತೆ, ಸೊ ಅದಕ್ಕೆ ಕ್ಯಾರೆಟನ್ನು ಹಾಕ್ಕೊಂಡು ನೀಟಾಗಿ ಹಸಿ ಸ್ಮೆಲ್ ಎಲ್ಲನೂ ಕೂಡ ಹೋಗಬೇಕು. ಸೊ ಆ ರೀತಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಇಲ್ಲೇನಂತ ಅಂದರೆ ಹೈ ಫ್ಲೇಮ್ ಇಟ್ಕೊಂಡು ಯಾವುದೇ ಕಾರಣಕ್ಕೂ ಕೂಡ ನೀವು ಕ್ಯಾರೆಟ್ ಹಲ್ವಾ ಮಾಡಬೇಡಿ, ಹೊತ್ಕೊಂಡ್ಬಂದ್ಬಿಡುತ್ತೆ, ಟೇಸ್ಟು ಕೂಡ ಹಾಳಾಗೋಗ್ಬಿಡುತ್ತೆ. ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮನ್ನು ಇಟ್ಕೊಂಡು ನೀವು ಇದೇನಿದ್ರೂ ಕೂಡ ಮಾಡಬೇಕು. ಸೊ ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋದ್ಮೇಲೆ ನಾನು ಬೆಲ್ಲ ಯೂಸ್ ಮಾಡ್ಕೊಂಡು ಇವತ್ತು ಕ್ಯಾರೆಟ್ ಹಲ್ವಾನ ಮಾಡಿದ್ದೀನಿ. ಪ್ರತಿ ಸಲ ಸಕ್ಕರೆ ಯೂಸ್ ಮಾಡ್ತಿದ್ದೆ, ಬಟ್ ಇವತ್ತು ಬೆಲ್ಲನ ಯೂಸ್ ಮಾಡಿಕೊಂಡು ಮಾಡಿರುವಂಥದ್ದು. ಅದೆಲ್ಲನೂ ಕೂಡ ನೀಟಾಗಿ ಬೆಂದಮೇಲೆ ಒಂದು ಗ್ಲಾಸ್ ಹಾಲನ್ನು ಹಾಕಿಬಿಟ್ಟು ಅದನ್ನು ಕೂಡ ಒಂದು 5 ನಿಮಿಷ ಬೇಯಿಸಿ ಆದಮೇಲೆ ಮತ್ತೊಮ್ಮೆ ಇನ್ನೊಂದು ಗ್ಲಾಸನ್ನು ಹಾಕಿದ್ರೆ ಕಂಪ್ಲೀಟಾಗಿ ಮೆತ್ತಗೆ ಸ್ಮೂತಾಗಿ ಬೇಯುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕಿ ನಾವೇನು ಫ್ರೈ ಮಾಡ್ಕೊಂಡಿದ್ವಿ ಅಲ್ವಾ, ದ್ರಾಕ್ಷಿ ಮತ್ತು ಗೋಡಂಬಿ ಎಲ್ಲ, ಸೊ ಅದನ್ನು ಹಾಕ್ಕೊಂಡ್ರೆ ಕಂಪ್ಲೀಟಾಗಿ ಕ್ಯಾರೆಟ್ ಹಲ್ವಾ ರೆಡಿ ಆಗುತ್ತೆ. ನನ್ನ ಹಸ್ಬೆಂಡ್ಗೆ ಒನ್ ಆಫ್ ದಿ ಫೇವ್ರೆಟ್ ಸ್ವೀಟ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೊ ನನ್ನ ಬರ್ತ್ಡೇ ದಿನದ ಒಂದು ವ್ಲಾಗ್ ಈ ರೀತಿ ಇತ್ತು. ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡು, ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ. ಯಾರೆಲ್ಲ ಇನ್ನೂ ಕೂಡ ಫಾಲೋ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಪ್ಲೀಸ್ ಬೇಗ ಬೇಗ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.